ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವಂತಹ ವಾರ ಭವಿಷ್ಯ ಸತತ 1 ಗಂಟೆಗಳ ಕಾಲ ಈ ಕಾರ್ಯಕ್ರಮ ಇರುತ್ತೆ. ನೇರವಾಗಿ ಈ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಪಡೆಯಬಹುದು ಈ ಕಾರ್ಯಕ್ರಮದ ಮುಖಾಂತರ. ಇನ್ನು ಈ ವಾರ ಭವಿಷ್ಯ ಕಾರ್ಯಕ್ರಮದಲ್ಲೂ ಕೂಡ ಸಾಕಷ್ಟು ವಿಶೇಷತೆಗಳಿದೆ. ಇಡೀ ವಾರದ ನಿಮ್ಮ ರಾಶಿಯ ಭವಿಷ್ಯ ಯಾವ ರೀತಿಯಾಗಿರುತ್ತೆ, ಏನು ಮಾಡಬೇಕು, ಏನು ಮಾಡಬಾರದು, ದೋಷಗಳಿದ್ರೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅನ್ನೋದರ ಬಗ್ಗೆಯೂ ಕೂಡ ಈ ಕಾರ್ಯಕ್ರಮದ ಮುಖಾಂತರ ನೀವು ತಿಳ್ಕೋಬಹುದು. ಹಾಗಾದ್ರೆ ಇನ್ಯಾಕ್ ತಡ, ಕಾರ್ಯಕ್ರಮ ಆರಂಭ ಮಾಡೋಣ. ಎಲ್ಲ ವಿಚಾರಗಳನ್ನ ನಿಮಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳಾದಂತಹ ಶ್ರೀಕಂಠ ಶಾಸ್ತ್ರಿಗಳು. ಶಾಸ್ತ್ರಿಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು ಶಾಸ್ತ್ರಿಗಳೇ, ಪ್ರತಿ ವಾರ ಭವಿಷ್ಯ ಕಾರ್ಯಕ್ರಮವನ್ನು ಒಂದೊಳ್ಳೆ ಮಾತಿನೊಂದಿಗೆ ನಾವು ಆರಂಭ ಮಾಡ್ತೀವಿ. ಇವತ್ತಿನ ಒಳ್ಳೆ ಮಾತು ಯಾವುದು? ಇಡೀ ವಾರಕ್ಕೆ ಅನ್ವಯ ಆಗೋ ಮಾತು, ಇಡೀ ಜೀವನಕ್ಕೆ ಅನ್ವಯ ಆಗೋ ಮಾತು? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕ್ರತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾ ಯಶ್ಚರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ನಿನ್ನೆ ಎಲ್ಲ ಗಣಪತಿ ವ್ರತವನ್ನು ಮಾಡಿ ಸುಸ್ತಾಗಿರ್ತೀರ. ಈ ದಿವಸ ಗಣಪತಿ ವಿಸರ್ಜನೆ ಮಾಡುವ ಒಂದು ತಯಾರಿಯಲ್ಲೂ ಇರ್ತೀರ. ಈ ಮಧ್ಯದಲ್ಲಿ ಈ ಇಡೀ ವಾರ ಹೇಗಿರ್ತದೆ ಅನ್ನೋದನ್ನು ನೋಡುವ ಜೊತೆಗೆ ಈ ಒಂದು ವಾರದಲ್ಲಿ ನಾವು ತಿಳಿದುಕೊಳ್ಳಬಹುದಾದ ಒಂದು ಜೀವನಕ್ಕೆ ಒಂದು ಒಳ್ಳೆಯ ಉತ್ತಮ ಮಾರ್ಗದರ್ಶನ ಸಿಗಬಹುದಾದ ಒಂದು ಒಳ್ಳೆಯ ಮಾತನ್ನು ಮೊದಲಿಗೆ ಗಮನಿಸಿಕೊಂಡು ಈ ವಾರ ಭವಿಷ್ಯವನ್ನು ಪ್ರಾರಂಭ ಮಾಡೋಣ. ಆ ಒಳ್ಳೆಯ ಮಾತು ಗಮನಿಸಿ. ಅಸಂಕಲ್ಪ ಜಯೇತ್ ಕಾಮಂ ಕ್ರೋಧಂ ಕಾಮ ವಿವರ್ಜಯೇತ್ ಅರ್ಥಾನರ್ಥೇನ ಕ್ಷಯ ಲೋಭಂ ಭಯಂ ತತ್ವಾವಮರ್ಶನಾತ್. ಇದರ ಅರ್ಥ ಏನಪ್ಪ ಅಂತಂದರೆ, ಒಂದು ವಸ್ತು ಬೇಕು ಅನ್ನೋದನ್ನು ಸಂಕಲ್ಪ ಮಾಡಲೇಬಾರ್ದಂತೆ. ಆ ಸಂಕಲ್ಪದಿಂದಲೇ ಬೇಕು ಅನ್ನೋದು ಶುರುವಾದ ಕೂಡಲೇ ಶುರುವಾಗುತ್ತೆ ನಮಗೆ ಕಾಮ. ಇದು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಧರ್ಮಯುತವಾದ ಕಾಮ ಒಳ್ಳೆಯದು ಅಂತ. ಆದರೆ ಅತಿಯಾದರೆ ಅದು ನಮಗೆ ತೊಂದರೆಯನ್ನು ಮಾಡುತ್ತೆ. ಯಾವ ರೀತಿಯಲ್ಲಿ? ಭಗವದ್ಗೀತೆಯ ಮಾತೇ ಇದೆಯಲ್ಲ, ಕಾಮದಿಂದಲೇ ಕ್ರೋಧ ಬರ್ತಕ್ಕಂಥದ್ದು. ಅತಿಶಯವಾದ ಯಾವುದೋ ಒಂದು ವಿಪರೀತವಾದರೆ ಅದು ನಮಗೆ ತೊಂದರೆಯನ್ನೇ ಮಾಡುತ್ತೆ ಅಂತ. ಅದನ್ನೇ ಇದು ಸೂಚಿಸ್ತಾ ಇದೆ. ನಾವು ಹೆಚ್ಚು ಆಲೋಚನೆ ಮಾಡೋದು ಯಾಕಾಗಿ ಅಂತಂದರೆ, ಏನೋ ಬೇಕು. ಜೀವನಕ್ಕೆ ನಮಗಿರ್ತದೆ, ಇದ್ದದ್ರಲ್ಲೇ ನಾವು ಸಂತೃಪ್ತಿ ಪಟ್ಟುಕೊಳ್ಳುವ ಮನಸ್ಸಿಲ್ಲ ನಮಗೆ. ಮತ್ತೊಂದು ಬೇಕು, ಮಗದೊಂದು ಬೇಕು. ಹೀಗೆ ಆ ಕಾಮದ ಬೆನ್ನು ಹತ್ತಿ ಹೋಗುತ್ತೆ ನಮ್ಮ ಮನಸ್ಸು ಅಂತಕ್ಕಂಥದ್ದು. ಹೀಗಾಗಿ ಅದಕ್ಕೆ ಕಡಿವಾಣ ಹಾಕಬೇಕು ಅನ್ನುವಂಥ ಒಂದು ಸೂತ್ರ ಇದು. ತನ್ಮೂಲಕ ನಾವೇನಪ್ಪ ಮಾಡಬಹುದು, ಅದರಿಂದ ಕ್ರೋಧವನ್ನು ಗೆಲ್ಲಬಹುದು. ಕ್ರೋಧ ಅಂದರೆ ಸಿಟ್ಟು. ಈ ಸಿಟ್ಟನ್ನು ನಮಗೆ ಬೇಡ ಅನಿಸಿದ್ರೆ ಇನ್ನೆಲ್ಲಿ ಸಿಟ್ಟು ಬರುತ್ತೆ, ಸಮಾಧಾನ ಬರ್ತದೆ. ತನ್ಮೂಲಕ ನಾವು ಈ ಎಲ್ಲ ರಾಗ ದ್ವೇಷ ಇವುಗಳನ್ನು ಮೀರಿ ಒಂದು ಸಮಾಧಾನ ಚಿತ್ತವನ್ನು ಹೊಂದಬಹುದು ಅಂತ. ಇದು ಬಹಳ ಸರಳವಾಗಿದೆ. ನಮ್ಮ ಬಯಕೆಗಳನ್ನು ನಾವು ಕಡಿಮೆ ಮಾಡಿಕೊಂಡಷ್ಟು ಸುಖದ ಆ ಒಂದು ವಿಶಾಲತೆ ಹೆಚ್ಚುತ್ತೆ. ಮನಸ್ಸಿನ ಆನಂದದ ಒಂದು ಗಾತ್ರ ಹೆಚ್ಚುತ್ತೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಳುವ ಒಂದು ಸಣ್ಣ ಮಾರ್ಗದರ್ಶಿ ಮಾತಿದು. ಹೀಗಾಗಿ ಅರ್ಥ ಮಾಡ್ಕೊಳ್ಳಿ. ಅತಿಯಾದ ಅಪೇಕ್ಷೆಯೇ ನಮಗೆಲ್ಲದಕ್ಕೆ ಮುಳುವಾಗ್ತಕ್ಕಂಥದ್ದು. ಅಪೇಕ್ಷೆಯನ್ನು ಕಡಿಮೆ ಮಾಡಿಕೊಂಡಷ್ಟು ಬಹಳ ಒಳ್ಳೆಯದು. ಇದು ಈ ವಾರದ ಕಳೆದ ವಾರವೂ ಇದೇ ಥರದ್ದು ಒಂದು ಸುಧಾಮೂರ್ತಿಯವರ ಮಾತು ನೆನಪಾಗಿತ್ತು. ಅವ್ರಿಗೆ ಒಂದು 20 ಜೊತೆ ಚಪ್ಪಲಿ ಇದೆ ನನ್ನ ಹತ್ರ ಅಂತಂದರೆ, ನಾನು ಎಷ್ಟು ಜೊತೆ ಬಳಸ್ತೀನಿ? 1 ಜೊತೆ ಬಳಸ್ತೀನಿ ಅಷ್ಟೇ. ಎಲ್ಲರೂ ಅದೇ ಮಾಡೋದು. ನಮ್ಮ ಹತ್ರ ಒಂದು 1000 ಸೀರೆ ಇರಬಹುದು. ಎಷ್ಟು ಸೀರೆಗಳನ್ನು ಹೆಣ್ಮಕ್ಳು ಉಡ್ತಾರೆ ಇಷ್ಟಪಟ್ಟು. ಕೊನೆಗೆ ಅವರು ಉಟ್ಕೊಂಡು ಮನೆಯಲ್ಲಿ ಯಾವುದು ಇರ್ತಾರೋ ಅದನ್ನೇ ಅವರು ಉಟ್ಕೊಳ್ತಕ್ಕಂಥದ್ದು. ಒಂದು ದಿನಕ್ಕೆ ಸಾಮಾನ್ಯವಾಗಿ ಇನ್ಯಾವುದೋ ಕಚ್ಚಾ ವಸ್ತು ಉಟ್ಕೊಳ್ತೀವಿ ನಾವು. ಅಷ್ಟೆಲ್ಲ ದುಬಾರಿ ಸೀರೆಗಳನ್ನು ತಂದು ಹಣ ವ್ಯರ್ಥ ಆಯಿತೇ ವಿನಃ ಸಂತೋಷ ಸಿಗಲಿಲ್ಲ ಅದರಿಂದ. ಹೀಗಾಗಿ ಕಡಿಮೆ, ನಾನು ಉಡೋದೇ ಇಷ್ಟು ಅಂದಾಗ, ನಾನು ತೊಡೋದೇ ಇಷ್ಟು ಅಂದಾಗ ಅದರಲ್ಲಿ ಮಿತ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ. ಒಂದು ಒಳ್ಳೆ ಮಾತಿನೊಂದಿಗೆ ಇವತ್ತಿನ ವಾರ ಭವಿಷ್ಯ ಆರಂಭ ಮಾಡಿದ್ದೀವಿ. ಇನ್ನು ಇಡೀ ವಾರದ ವಿಶೇಷ, ಈಗ ಈ ವಾರ ಅಂತೂ ಗೌರಿ ಗಣೇಶ ಹಬ್ಬದ ಸಂಭ್ರಮದಲ್ಲಿ ಇನ್ನೂ ಕೂಡ ಜನ ಇದ್ದಾರೆ. ಮುಂದಿನ ವಾರ ಏನು ವಿಶೇಷತೆ ಇದೆ? ಈ ವಾರದಲ್ಲಿ ನಾವು ಗಮನಿಸಿ, ಒಂದೇ ನಾವು ಈ ವಾರ ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದು ಅದು ಋಷಿ ಪಂಚಮಿ. ಅದು ಈ ದಿವಸ ಇರತಕ್ಕಂಥದ್ದು. ಋಷಿ ಮುನಿಗಳನ್ನು ಸ್ಮರಿಸಿಕೊಂಡು ನಾವು ಈ ಒಂದು ಪ್ರಾರ್ಥನೆ, ಎಲ್ಲ ಕೊಡುಗೆ ಬಂದಿರತಕ್ಕಂಥದ್ದು ನಮಗೆ ಆ ಋಷಿಗಳಿಂದಲೇ. ಇದಕ್ಕೆ ಇನ್ನೊಂದು ಅರ್ಥ ಇದೆ. ಸ್ತ್ರೀಯರು ಆಚರಣೆ ಮಾಡ್ತಕ್ಕಂಥ ಋಷಿ ಪಂಚಮಿ ಇದು. ಸ್ತ್ರೀಯರ ಒಂದು ತಿಂಗಳ ಋತುಚಕ್ರ ಇದೆ,
ಅದು ಸುಗಮವಾಗಿ ಸಾಗಬೇಕಾಗಿದ್ದರೆ ಆ ಇಂದ್ರನ ಶಾಪದಿಂದಾಗಿ ಇದು ಬಂತು ಅಂತ. ಹೀಗಾಗಿ ಪಾಪ ಸ್ತ್ರೀಯರು ಇಂದ್ರನನ್ನು ರಕ್ಷಿಸಿದರು ಅಂತಕ್ಕಂಥ ಒಂದು ಕೀರ್ತಿಗೆ ಪಾತ್ರರಾಗಿದ್ದಾರೆ ಹೆಣ್ಮಕ್ಳು. ಹಾಗಾಗಿ ಋಷಿಪಂಚಮಿ ವ್ರತ ಅಂತಕ್ಕಂಥದ್ದನ್ನು ಸ್ತ್ರೀಯರು ಸಾಮಾನ್ಯವಾಗಿ ಮಾಡ್ತಾರೆ. ಕೆಲವು ಕಡೆ ಆಚರಣೆ ಇದೆ, ಎಲ್ಲ ಕಡೆ ಇದು ವ್ಯಾಪಕವಾಗಿಲ್ಲ. ಇದು ಇನ್ನೂ ಒಂದು ಅರ್ಥದಲ್ಲಿ ಋಷಿಗಳನ್ನು, ನಮ್ಮ ಪ್ರಪಂಚಕ್ಕೆ ಋಷಿಗಳ ಕೊಡುಗೆ ವಿಶೇಷವಾಗಿದೆ. ಹಾಗಾಗಿ ನದಿ ಸಮೀಪದಲ್ಲಿ 7 ಋಷಿಗಳನ್ನು, ಸಪ್ತ ಋಷಿಗಳು ಅಂತ ಏನಂತೀವಿ, ಅವುಗಳನ್ನು ಕಲ್ಲಿನ ರೂಪದಲ್ಲಿ, ಆ ಶಿಲೆಯ ರೂಪದಲ್ಲಿ ಅವರನ್ನು ಅಲ್ಲಿ ಸ್ಥಾಪನೆ ಮಾಡಿ ಅವುಗಳಿಗೆ 108 ರೀತಿಯಲ್ಲಿ ನಾವು ನಮಸ್ಕಾರ ಮಾಡಿಕೊಂಡು ಆ ಋಷಿ ನಮಸ್ಕಾರ ಸಲ್ಲಿಸ್ತಕ್ಕಂಥ ಒಂದು ವಿಶೇಷವಾದದ್ದು ಅದು ಈ ದಿವಸವೇ ಇರ್ತಕ್ಕಂಥದ್ದು. ಇನ್ಯಾವುದೂ ವಿಶೇಷಗಳು ಈ ವಾರದಲ್ಲಿ ನಾವು ಕಾಣೋದಿಲ್ಲ. ಇವು ಈ ವಾರದ ವಿಶೇಷ. ಏನು ಬಹಳಷ್ಟು ಜನ ಬಹಳ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಇಡೀ ವಾರದ ನನ್ನ ರಾಶಿಯ ಭವಿಷ್ಯ ಯಾವ ತರ ಇದೆ ಅಂತ. ಇನ್ನು ಕರೆ ಮಾಡಿ ನೇರವಾಗಿ ಶಾಸ್ತ್ರಿಗಳ ಜೊತೆ ನೀವು ಮಾತು ಕೂಡ ಆಡಬಹುದು. ಕರೆ ಮಾಡಬೇಕಾದಂತಹ ಸಂಖ್ಯೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಅದಕ್ಕಿಂತ ಮುಂಚೆ ಮೊದಲ 3 ರಾಶಿಗಳ ಇಡೀ ವಾರದ ಭವಿಷ್ಯ ಯಾವ ತರ ಇದೆ ಶಾಸ್ತ್ರಿಗಳೇ? ಇಡೀ ವಾರದ ಮೊದಲ 3 ರಾಶಿ ಆಯ್ತು. ನಾವು ಈ ವಾರದಲ್ಲಿ ಚಂದ್ರನಿಗೆ ಪಕ್ಷದ ಬಲ ಚೆನ್ನಾಗಿದೆ. ಈ ಕಾರಣದಿಂದಾಗಿ ಚಂದ್ರ ವೃದ್ಧಿ ಆಗ್ತಾ ನಮ್ಮ ಮನಸ್ಸಿಗೆ ಸಮಾಧಾನವನ್ನು ಹೆಚ್ಚು ತಂದು ಕೊಡ್ತಾನೆ. ಆ ಕಾರಣದ ಆ ಫಲವನ್ನೇ ನಾವು ಗಮನಿಸ್ತಾ ಹೋಗ್ತೀವಿ. ನೋಡೋಣ, ಈಗ ಮೊದಲಿಗೆ ಮೇಷರಾಶಿ ಗಮನಿಸೋಣ. ಮೇಷರಾಶಿಯವರಿಗೆ ವಾರದ ಆದಿಯಲ್ಲಿ ನೋಡಿ, ಸಂಗಾತಿಯಲ್ಲಿ ಸಾಮರಸ್ಯ ಚೆನ್ನಾಗಿರುತ್ತೆ. ಹಣ್ಣು ಹೂವು ವ್ಯಾಪಾರಿಗಳಿಗೆ ಹಬ್ಬ ಆದ ನಂತರವೂ ಇನ್ನೂ ನಡೀತಾ ಇದೆ. ಇನ್ನೂ ವ್ಯಾಪಾರದ ಗುಂಗಲ್ಲಿ, ವ್ಯಾಪಾರದ ಆ ಸಂತೋಷದಲ್ಲಿ, ಆ ಬರ್ತಕ್ಕಂಥ ಹಣದ ಸಂತೋಷದಲ್ಲಿ ಇದೇ ತೊಂದರೆ ಇಲ್ಲ. ವೃತ್ತಿಯಲ್ಲೂ ಅನುಕೂಲಕರವಾಗಿದೆ. ಸಂಗಾತಿಯಲ್ಲಿ ಚಂದ್ರನ ಬಲ ನಾಳೆ ಸೋಮವಾರ ಮತ್ತು ಮಂಗಳವಾರದ ಮಟ್ಟಿಗೆ ಸ್ವಲ್ಪ ವೀಕ್ ಆಗುತ್ತೆ. ಸ್ತ್ರೀಯರ ಆರೋಗ್ಯದ ಸ್ವಲ್ಪ ವ್ಯತ್ಯಾಸ ಆಗುವ ಸಾಧ್ಯತೆ, ಸ್ವಲ್ಪ ಗಮನ ಹರಿಸಿ. ಉಳಿದ ಹಾಗೆ ತಂದೆ ಮಕ್ಕಳಲ್ಲಿ ಸ್ವಲ್ಪ ಬಾಂಧವ್ಯ ಹಾಳಾಗ್ಬಿಡಬಹುದು. ಸ್ವಲ್ಪ ವ್ಯತಿರಿಕ್ತವಾದ ಉತ್ತರಗಳು ಬರುತ್ತೆ ಮಕ್ಕಳಿಂದಾಗಿ, ಸ್ವಲ್ಪ ಸಮಾಧಾನ ಬೇಕು. ಮತ್ತು ಶ್ರದ್ಧೆ ಹಾಳಾಗ್ಬಿಡುತ್ತೆ, ಏಕಾಗ್ರತೆ ಇರೋದಿಲ್ಲ. ಒಂದು ಶಿಸ್ತಿನಿಂದ ಒಂದು ಕೆಲಸ ಮಾಡೋಣ ಅಂತಂದರೆ ಇಲ್ಲ, ಆಗಲ್ಲ, ಅದಕ್ಕೇನೋ ಒಂದು ವಿಘ್ನಗಳು, ತೊಡಕು ಈ ಥರದ್ದು ಬರುತ್ತೆ. ಏನಪ್ಪ ಪರಿಹಾರ? ಶುಕ್ರನ ಬಲವೂ ಇಲ್ಲ. ಹೀಗಾಗಿ ಎಲ್ಲ ದೃಷ್ಟಿಯಿಂದ ಈ ವಾರದಲ್ಲಿ ನೀವು ಮಾಡಬಹುದಾದದ್ದು ಅವರೇಕಾಳು ಹಾಗೂ ಹುರುಳಿ, ಇವುಗಳ ಈ ಧಾನ್ಯವನ್ನು ನೀವು ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಕೊಟ್ಟು ಬಂದರೆ, ಮೇಷರಾಶಿಯವರು ವಾರದ ಅಂತ್ಯದಲ್ಲಿ ಗಮನಿಸಲಿಲ್ಲ, ವಾರಾಂತ್ಯದಲ್ಲಿ ನೋಡೋಣ. ವಾರಾಂತ್ಯದಲ್ಲಿ ನೋಡಿ, ಚಂದ್ರನ ಬಲ ಕರ್ಮಸ್ಥಾನಕ್ಕೆ ಬರ್ತಾನೆ, ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಬಲ ಸಿಗುವ ಕಾರಣ ಪ್ರಾರಂಭದಲ್ಲಿ ಒಂದು ರೀತಿಯಲ್ಲಿ ವ್ಯಾಪಾರಿಗಳಿಗೆ ಚೆನ್ನಾಗಿದ್ದರೆ, ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಇನ್ನೂ ಹೆಚ್ಚಿನ ಬಲ ಬರ್ತದೆ ವಾರದ ಅಂತ್ಯದ ವೇಳೆಗೆ. ಸ್ವಲ್ಪ ಏನು ಈ ದೇಹಕ್ಕೆ ಪೆಟ್ಟು ಬೀಳೋದು, ತಾರ್ಚೋದು, ಗಾಯಗಳು, ಇಂಥ ಒಂದು ಸಾಧ್ಯತೆ ಇದೆ. ಸ್ವಲ್ಪ ಗಮನ ಇರಲಿ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಏರುಪೇರುಗಳಾಗ್ತಕ್ಕಂಥದ್ದು. ಕಾರಣ ಶುಕ್ರ ಅಲ್ಲಿ ಮಾಂದಿ ಒಟ್ಟಾಗ್ತಾನೆ. ಧನಾಧಿಪತಿ ಮಾಂದಿ ಜೊತೆಗೆ ಸೇರಿದಾಗ ಹಣ ಹೊರಟೋಗ್ಬಿಡುತ್ತೆ. ಹೆಣ್ಮಕ್ಳಿಗೆ ಬಹಳ ಭಾರ ಆಗುತ್ತೆ. ಹಣ ಇಲ್ಲ ಅಲ್ಲ, ಕೊನೆಯ ವಾರದ ಅಂತ್ಯದ ಭಾಗದಲ್ಲಿ ಹಣಕಾಸಿನ ಹೊರೆ ನಿಮಗೆ ಹೆಚ್ಚಾಗುತ್ತೆ. ಅದರ ಭಾರದಲ್ಲಿ ಕುಸಿತೀರ. ಇದಕ್ಕೇನಪ್ಪ ಪರಿಹಾರ? ಆ ಪರಿಹಾರಕ್ಕೆ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಸ್ವಲ್ಪ ಅವರೇ ಹಾಗೂ ಹುರುಳಿ ಈ ಒಂದು ಧಾನ್ಯಗಳನ್ನು ದಾನ ಮಾಡಿದ್ರೆ ಅದು ತುಂಬ ನಿಮಗೆ ಬಲ ಬರ್ತದೆ. ಪರಿಹಾರಕ್ಕಾಗಿ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಅವರೆಕಾಳು, ಸ್ವಲ್ಪ ಹುರುಳಿಕಾಳು ಇದನ್ನು ತಗೊಂಡು ಹೋಗಿ ನಮಸ್ಕಾರ ಮಾಡಿ ಆ ಆರ್ಥಿಕ ಹೊರೆ ಆಗದೇ ಇರಲಿ, ಭಾರ ಆಗದೇ ಇರಲಿ ಅಂಥೇಳಿ ಪ್ರಾರ್ಥನೆ ಮಾಡ್ಕೊಂಬನ್ನಿ. ಇನ್ನು ವೃಷಭ ರಾಶಿ ಗಮನಿಸೋಣ. ವೃಷಭ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಚಂದ್ರ ಪ್ರಾರಂಭದಲ್ಲಿ ವಾದ, ಚರ್ಚೆ, ಸೋಲು ಇಂಥವಾಗುತ್ತೆ ಅಷ್ಟಮದ ಮಾಂದಿ ಕಾರಣದಿಂದಾಗಿ. ಹೀಗಾಗಿ ವೃಥಾ ವಾಗ್ವಾದ, ಘರ್ಷಣೆಗಳಿಗೆ ಇಳಿಬೇಡಿ. ನಿಮ್ಮದಲ್ಲದ ವಿಷಯಗಳಲ್ಲಿ ಚರ್ಚೆ, ಮೂಗು ತೂರಿಸೋದು ಇದು ಬೇಡ. ಈ ವಾರದಲ್ಲಿ ಸ್ವಲ್ಪ ಎಚ್ಚರ ಇರಬೇಕು, ಅದು ವಾರದ ಆದಿಯಲ್ಲಿ. ಇನ್ನು ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಮಾತಿನ ಘರ್ಷಣೆಗಳು, ವಾಗ್ಘರ್ಷಣೆ, ಅದು ಕುಜ ದ್ವಿತೀಯದಲ್ಲಿದ್ದಾಗ ಸ್ವಲ್ಪ ಹಾರ್ಷ್ ಮಾತುಗಳು ಬರುತ್ತೆ. ಹೀಗಾಗಿ ಸ್ವಲ್ಪ ಸಂದರ್ಭವನ್ನು ತಟ್ಕೊಳ್ಬೇಕು, ಸಹಿಸ್ಕೊಳ್ಬೇಕು, ಅದು ಬೇಕು ವಾರದ ಆದಿಯಲ್ಲಿ ನಿಮಗೆ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ, ಗುರುವಾರದಿಂದ ನಂತರದಲ್ಲಿ ನಿಮಗೆ ಸ್ತ್ರೀಯರಿಗೆ ಸ್ವಲ್ಪ ಮಟ್ಟಿಗೆ ಆರೋಗ್ಯ ಬಾಧೆ ಉಂಟಾಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಮಕ್ಕಳ ವಿಚಾರದಲ್ಲೂ ಅಷ್ಟೇ ಸ್ವಲ್ಪ ಮಟ್ಟಿಗೆ ಕಿರಿಕಿರಿಗಳಾಗ್ತಕ್ಕಂಥ ಲಕ್ಷಣ. ಅಲ್ಲಿ ಮಾಂದಿಯೂ ಸೇರ್ತಾನೆ, ಜನ್ಮಾಧಿಪತಿ ಸೇರ್ತಾನೆ. ಈ ಕಾರಣ ಉದರ ಬಾಧೆ ಹೆಚ್ಚಾಗಬಹುದು. ಮಕ್ಕಳ ವಿಚಾರದಲ್ಲಿ ಮನಸ್ತಾಪಗಳು, ತುಂಬ ಆಲೋಚನೆ, ಯಾವುದೋ ಒಂದು ಗಂಭೀರವಾದ ಆಲೋಚನೆ ಮಾಡಬೇಕು, ಈ ವಾರ ಡಿಸಿಷನ್ ತೊಗೋಬೇಕು ಅಂತಂದರೆ ಆಗಲ್ಲ. ಅದಕ್ಕೆ ತೊಡಕುಗಳು ಬರ್ತಕ್ಕಂಥದ್ದು, ಇಂಥದ್ದೆಲ್ಲ ತೊಡಕನ್ನು ಸೂಚಿಸ್ತಾ ಇದೆ. ಸ್ವಲ್ಪ ವೃಷಭ ರಾಶಿಯವರು ಸಮಾಧಾನ ಬೇಕು. ಆದರೆ ಈ ಒಂದು ವಾರದಲ್ಲಿ ಒಂದು ಒಳ್ಳೆಯ ಕ್ಷೇತ್ರ ದರ್ಶನ, ಒಂದು ಒಳ್ಳೆಯ ಸಾಧು ಸಂತರ ಭೇಟಿ, ಒಂದು ಉತ್ತಮ ಅವರಿಂದ ನನಗೆ ಸ್ವಲ್ಪ ಸಮಾಧಾನ ಸಿಕ್ತು ಅಂತಕ್ಕಂಥವರನ್ನು ಭೇಟಿ ಆಗ್ತೀರ, ಅಂಥದ್ದೊಂದು ಒಳ್ಳೆಯ ಲಕ್ಷಣ ಇದೆ. ಈ ವಾರ ನೀವು ಮಾಡಬಹುದಾದ ಆರಾಧನೆ, ಪೂಜೆ ಏನಪ್ಪ ಅಂತಂದರೆ, ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಒಂದು ಬಿಳಿ ವಸ್ತ್ರ
ಒಂದು ಶುಭ್ರ ಸೀರೆಯೋ ಅಥವಾ ವಸ್ತ್ರ ಪಂಚೆ, ಸಾಮಾನ್ಯ ಮಹಾಲಕ್ಷ್ಮಿ ಸನ್ನಿಧಾನ ಕೊಟ್ಟರೆ ನಾವು ಸೀರೆ ಮತ್ತು ರವಿಕೆ ಕಣ ಇದನ್ನು ಕೊಡ್ತಕ್ಕಂಥದ್ದು ಒಳ್ಳೆಯದು. ಅದನ್ನು ಕೊಟ್ಟರೆ ಹೆಚ್ಚು ತೊಡಕೆಲ್ಲ ನಿವಾರಣೆಯಾಗಿ ಒಂದು ಸಮಾಧಾನ ಸಿಗುತ್ತೆ. ಇನ್ನು ಮಿಥುನ ರಾಶಿ ಗಮನಿಸೋಣ. ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ನೋಡಿ ಬುದ್ಧಿ ತುಂಬ ಚೆನ್ನಾಗಿರ್ತದೆ, ಬುದ್ಧಿವಂತಿಕೆಯಿಂದ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ತುಂಬ ಚೆನ್ನಾಗಿರ್ತದೆ. ಆದರೆ ಮಾಂದಿ ಸಲುವಾಗಿ ನೀವು ದಾಂಪತ್ಯದಲ್ಲಿ ಮನಸ್ತಾಪ ಬಂದುಬಿಡ್ತದೆ, ಸ್ನೇಹ ಮುರಿದು ಹೋಗುತ್ತೆ. ಈ ಥರದ್ದು ವ್ಯಾಪಾರದಲ್ಲಿ ತೊಡಕುಗಳು ಅದನ್ನು ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರಾಗಬೇಕು. ಆದರೆ ಚಂದ್ರನ ಬಲ ಚೆನ್ನಾಗಿರೋದ್ರಿಂದಾಗಿ ನಿಮಗೆ ಬುದ್ಧಿ ಆ ಚಾತುರ್ಯದಿಂದಾಗಿ ನೀವು ಅದರಿಂದ ಹೊರಗೆ ಬರ್ತೀರ, ಹೆಚ್ಚು ಏನು ಪೆಟ್ಟು ಬೀಳೋದಿಲ್ಲ, ಯೋಚನೆ ಮಾಡಬೇಡಿ. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಮಿಥುನ ರಾಶಿಯವರಿಗೆ ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆಗಳಿದ್ದಾವೆ, ಸಂಗಾತಿಯಲ್ಲಿ ಹಣಕಾಸಿನ ನೆರವು ಸಿಗುತ್ತೆ. ಯಾಕೆಂದರೆ ಚಂದ್ರ ಧನಾಧಿಪತಿ, ಅವನ ಒಂದು ಬಲ, ಅವನು ಕೊನೆಗೆ ನಿಮಗೆ ವಾರದ ಏನು ಶುಕ್ರವಾರದ ಮಟ್ಟಿಗೆ, ಗುರುವಾರ ಶುಕ್ರವಾರ ನಿಮಗೆ ತುಂಬ ಚೆನ್ನಾಗಿದೆ, ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಇದೆ, ಕುಟುಂಬ ಸಹಕಾರ ಚೆನ್ನಾಗಿ ಸಿಗುತ್ತೆ, ಮನೆಯವರ ಸಹಕಾರದಿಂದ, ಆರ್ಥಿಕ ಸಹಕಾರದಿಂದ ಕೆಲಸಗಳೆಲ್ಲ ಸುಲಭವಾಗುತ್ತೆ, ಅಂದುಕೊಂಡಿದ್ದ ರೀಚ್ ಆಗಬಹುದು, ಇದೆಲ್ಲ ತುಂಬ ಚೆನ್ನಾಗಿದೆ, ಅನುಕೂಲ ಆಗುತ್ತೆ. ಆದರೆ ಕೊನೆಗೆ ಶನಿವಾರದ ಮಟ್ಟಿಗೆ ಸ್ನೇಹಿತರ ಜೊತೆಗೆ, ಬಂಧುಗಳ ಜೊತೆಗೆ ಸ್ವಲ್ಪ ಹುಷಾರಾಗಿರಬೇಕು. ಒಂದು ಮಾತಾಡಿದ್ರೆ ಹೆಚ್ಚು, ಒಂದು ಮಾತಾಡಿದ್ರೆ ಕಡಿಮೆ, ಆ ರೀತಿಯಲ್ಲಿ ಮಧ್ಯಮ ಸ್ತರದಲ್ಲಿ ಇರಬೇಕಾದ ಪರಿಸ್ಥಿತಿ ಇದೆ. ಸ್ವಲ್ಪ ಹುಷಾರು ಗಮನಿಸ್ಕೊಳ್ಳಿ. ವಾರದ ಅಂತ್ಯದಲ್ಲಿ ಸ್ವಲ್ಪ ಕಿರಿಕಿರಿ ಇದೆ. ಇದಕ್ಕೇನಪ್ಪ ಪರಿಹಾರ ಅಂತಂದರೆ ನೋಡಿ, ವಿಷ್ಣು ಸನ್ನಿಧಾನಕ್ಕೆ ಸ್ವಲ್ಪ ಅವರೆ ಹಾಗೂ ಹುರುಳಿ, ಅಲ್ಲಿರ್ತಕ್ಕಂಥ ಶುಕ್ರನ ಬಲಹೀನತೆ, ಈ ಕಾರಣದಿಂದಾಗಿ ಈ ಒಂದು ಧಾನ್ಯಗಳನ್ನು ದಾನ ಮಾಡೋದ್ರಿಂದಾಗಿ ಸ್ವಲ್ಪ ಮಟ್ಟಿಗೆ ಸರಿ ಹೋಗುತ್ತೆ, ಆ ಪರಿಸ್ಥಿತಿ ಸರಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇದು ಮಿಥುನ ರಾಶಿವರೆಗಿನ ಫಲಗಳು. ಓಕೆ, ಮೊದಲ 3 ರಾಶಿಗಳ ಬಗ್ಗೆ ಶಾಸ್ತ್ರಿಗಳೇ ತಿಳಿಸ್ಕೊಟ್ರಿ. ಈಗ ಬಹಳಷ್ಟು ಜನ ಕರೆ ಮಾಡ್ತಾ ಇದ್ದಾರೆ. ಮೊದಲ ಕಾಲರ್ ಶಾಂತರಾಜು ಕರೆ ಮಾಡಿದ್ದಾರೆ. ನಮಸ್ತೆ ಶಾಂತರಾಜು ಅವರೇ. ಮೇಡಮ್ ನಮಸ್ತೆ. ನಮಸ್ತೆ ಗುರುಗಳೇ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕು. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. ನಂದು 13/10/1976. 13/10/1976. ಟೈಮು ಮಧ್ಯರಾತ್ರಿ ಮೇಡಮ್, ಸುಮಾರು 2 ಗಂಟೆ ಆಗಿರ್ಬೋದು, 12 ಗಂಟೆ ಮೀರಿನಿ. ಓಕೆ, ಏನ್ ಕೇಳಬೇಕಿತ್ತು? ಪ್ರಶ್ನೆ ಏನು ಮೇಡಮ್? ನನ್ನ ಬಗ್ಗೆನೇ ಕೇಳಬೇಕು ಮೇಡಮ್. ಯಾವ್ದು ಇದು ಕೆಲಸ ಕಾರ್ಯಗಳು ಆಯ್ತಾ ಇಲ್ಲ ಅಂತ. ಓಕೆ, ಎಸ್, ಮಾತಾಡಿ ಶಾಸ್ತ್ರಿಗಳ. ನಮಸ್ಕಾರ ಶಾಂತರಾಜ್ ಅವರೇ. ನಮಸ್ತೆ ಗುರುಜಿ. ನಮಸ್ಕಾರ. 13/10/76 ಅಲ್ವಾ? ಹೌದು. ರೋಹಿಣಿ ನಕ್ಷತ್ರ ಅಲ್ವಾ ತಮ್ಮದು? ನನಗ್ ಗೊತ್ತಿಲ್ಲ ಗುರುಜಿ, ನಾವು ಹಳ್ಳಿಲಿ ಇರೋದ್ರಿಂದ ಆ ಕಾಲದಲ್ಲಿ ಬರ್ಕೊಂಡಿದ್ದಾರೆ, ನಮ್ಮ ಹತ್ರ ಆ ಡೇಟ್ ಮಾತ್ರ ಗೊತ್ತು. ಡೇಟ್ ಮಾತ್ರ ನೋಡಿ, ಆ ಡೇಟಿಗೆ ರೋಹಿಣಿ ನಕ್ಷತ್ರ ವೃಷಭ ರಾಶಿ ತಮ್ಮದು, ಅರ್ಥ ಆಯ್ತಾ? ಈಗ ವೃಷಭ ರಾಶಿಯ ಅಧಿಪತಿ ಶುಕ್ರ, ರಾಶಿಯಾಧಿಪತಿ ಬಲವಾಗಿದ್ದರೆ ನಮಗೊಂದು ಬಲ ಬರುತ್ತೆ. ಅವನು ಎಲ್ಲಿದ್ದಾನೆ? ಪಂಚಮ ಸ್ಥಾನದಲ್ಲಿ ಇದ್ದುಕೊಂಡು ಈಗ ಪ್ರೆಸೆಂಟ್ ನಿಮಗೆ ಅವನು ವೀಕ್ ಆಗಿದ್ದಾನೆ. ಹೀಗಾಗಿ ನೀವು ಆಲೋಚನೆ ಮಾಡಿದ್ದೆಲ್ಲ ನಿಮಗೆ ವ್ಯತಿರಿಕ್ತವಾಗ್ತಕ್ಕಂಥದ್ದು, ಆರೋಗ್ಯದಲ್ಲೂ ಸ್ವಲ್ಪ ಯೋಚನೆ ಏನು ವ್ಯತ್ಯಾಸ ಆಗ್ತಕ್ಕಂಥದ್ದು, ತುಂಬ ಯೋಚನೆ ಮಾಡಿ ಸಾಕಾಗ್ತಕ್ಕಂಥದ್ದು, ಈ ಥರದ್ದು ಒಂದು ಲಕ್ಷಣ ಇದೆ. ಜನ್ಮಕ್ಕೆ ಗುರು ಬಂದರೆ ಅಷ್ಟಮಾಧಿಪತಿ ಅವನು, ಹೀಗಾಗಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಸ್ವಲ್ಪ ಶತ್ರುಗಳ ಬಾಧೆ, ಈ ಥರದ್ದೆಲ್ಲ ಒಂದು ರೀತಿಯ ಕಿರಿಕಿರಿ ಸೂಚಿಸ್ತಾ ಇದೆ. ಇದು ಸರಿ ಹೋಗುತ್ತೆ, ಯೋಚನೆ ಮಾಡೋದು ಬೇಡ. ಸೆಪ್ಟೆಂಬರ್ ಕಳೆದ ಅಕ್ಟೋಬರ್ ವೇಳೆಗೆ ಶುಕ್ರನಿಗೆ ಒಂದು ಬಲ ಬರುತ್ತೆ, ಜನ್ಮಾಧಿಪತಿಗೆ ಒಂದು ಬಲ ಬರುತ್ತೆ, ಆಗ ಹೆಚ್ಚಿನ ಅನುಕೂಲ ಆಗುತ್ತೆ. ಮತ್ತು ಮುಂದಿನ ಈ ಮೇ ವೇಳೆಗೆ ಗುರುವಿನ ಅನುಗ್ರಹವೂ ಉಂಟಾಗುತ್ತೆ. ಹೀಗಾಗಿ ನಿಮಗೆ 2025 ಮಾರ್ಚ್ ಏಪ್ರಿಲ್ ನಂತರದಲ್ಲಿ ತುಂಬ ಉತ್ತಮವಾದ ಕಾಲ ಬರ್ತದೆ. ಆತಂಕ ಮಾಡ್ಕೋಬೇಡಿ. ಹತ್ತಿರದಲ್ಲಿ ಯಾವುದಾದ್ರು ಅಮ್ಮನವ್ರ ಸನ್ನಿಧಾನ ಇದ್ದರೆ ಅಮ್ಮನವರಿಗೆ ಸ್ವಲ್ಪ ಮಟ್ಟಿಗೆ ತುಪ್ಪ ದಾನ ಮಾಡಿ ಪ್ರತಿ ಶುಕ್ರವಾರ 9 ಶುಕ್ರವಾರ ಮಾಡಿ, ತುಂಬ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇನ್ನು ನೆಕ್ಸ್ಟ್ ಕಾಲರ್ ಮೈಸೂರಿನಿಂದ ರಾಜೀವ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ರಾಜೀವ್ ಅವರೇ. ನಮಸ್ಕಾರ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿ ಸರ್. ನಮ್ 7/3/1992 ಮೇಡಮ್. 7/3/1990. ಸಾರಿ 82. ಓಕೆ. ಟೈಮು ಸಾಯಂಕಾಲ 4 ಗಂಟೆ ಮೇಡಮ್. 4 ಗಂಟೆ. ಏನ್ ಕೇಳಬೇಕಿತ್ತು? ಮಾತಾಡಿ ಶಾಸ್ತ್ರಿಗಳ ಹತ್ರ. ಹೇಳಿ. ನಮಸ್ಕಾರ. ಹೇಳಿ ರಾಜೀವ್ ಅವರೇ. 82 ಮೇಡಮ್. ಅದೇ ಗೊತ್ತಾಯ್ತು, 82. ಪ್ರಶ್ನೆ ಏನು ಕೇಳಿ. ಹೇಳಿ ರಾಜೀವ್, ಏನು ಪ್ರಶ್ನೆ? ನಮಸ್ಕಾರ. ಹೇಳಿ, ಏನು ತಮ್ಮ ಪ್ರಶ್ನೆ ಏನು? ನಂದು ವಿಷಯ ಅಂತಂದ್ರೆ, ನಂದು ಅಬ್ರಾಡ್ ಟ್ರೈ ಮಾಡಿದ್ದೀನಿ, ಲಕ್ಷಂಬರ್ಗ್. ಏನೇನು? ಅಬ್ರಾಡ್. ಲಕ್ಷಂಬರ್ಗ್ ಕಂಟ್ರಿ ಟ್ರೈ ಮಾಡಿದ್ದೀನಿ. ಸರಿ, ಆಗುತ್ತಾ ಇಲ್ವಾ ಕೆಲಸ ಆಗುತ್ತಾ ಇಲ್ವಾ ನಿಮ್ಮದು ಪ್ರಶ್ನೆ. ನೋಡಿ, ಈಗ ರವಿದಶೆಯಲ್ಲಿ ಶುಕ್ರನ ಕಾಲ ನಡೀತಾ ಇದೆ ತಮಗೆ. ರವಿದಶೆಯಲ್ಲಿ ಶುಕ್ರನ ಭುಕ್ತಿ ನಡೀತಾ ಇದೆ. 2025 ಜೂನ್ವರೆಗೆ
ಈ ಒಂದು ಕಾಲ ಇದೆ. ನಿಮ್ಮ ಜಾತಕದಲ್ಲಿ ರವಿ ಆತ ಎಲ್ಲಿದ್ದಾನಪ್ಪ ಅಂತಂದರೆ ಅಷ್ಟಮದಲ್ಲಿದ್ದಾನೆ, ಶುಕ್ರ ಸಪ್ತಮದಲ್ಲಿದ್ದಾನೆ. ಸಾಧ್ಯತೆ ಇದೆ. ಈಗ ಲಾಭಾಧಿಪತಿ ಕಾಲ ನಡೀತಾ ಇರೋದ್ರಿಂದ ಅವಕಾಶಗಳಿದ್ದಾವೆ, ಪ್ರಯತ್ನ ಮಾಡಿ. ನನಗನ್ಸುತ್ತೆ ಮೇ ವೇಳೆಗೆ ನಿಮಗೆ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ, ಅದರಲ್ಲಿ ಏನು ಸಂಶಯ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.